ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ, ಪಾಪ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ, ಪಾಪ ಪಾಪ. ಇದು ನಾನು ಹೇಳ್ತಾ ಇಲ್ಲ ಸ್ವಾಮಿ. ಯಾಕೆ ಅಂತಂದರೆ BBMPಯ ಚುನಾವಣೆ ಆಗದೆ 10 ವರ್ಷಗಳಾಗಿ ಹೋಯಿತು. ಈಗ GBA ಚುನಾವಣೆ ಬಂತು ಅಂತ ಇದ್ದರೂ ಬರಲೇ ಇಲ್ಲ. ಮೀಸಲಾತಿ ಘೋಷಣೆ ಆಗೋಯ್ತು, ಇನ್ನೇನು ಆಗೋಗುತ್ತೆ ಅಂತಂದರು. ಮೀಸಲಾತಿ ಒಂದಷ್ಟು ಬದಲಾಗಿ ಅಂತಿಮಗೊಳ್ಳಲಾಯಿತು. ಅಂತಿಮಗೊಂಡ ಮೇಲೆ ಉಳಿದಿರುವುದೇನು ಚುನಾವಣೆಯ ದಿನಾಂಕ ಘೋಷಣೆ. ಚುನಾವಣೆ ಇವತ್ತಲ್ಲಿ ಜೂನ್ ಜುಲೈ ಒಳಗೆ ಆಗೋಗ್ಬಿಡುತ್ತೆ ಅಂತೇಳಿ ಎಲ್ಲರೂ ಕೂಡ ತಾವು ಗರಿ ಬಟ್ಟೆಗಳನ್ನು ಹೊಲಿಸಿಕೊಂಡು ಅಲ್ಲಲ್ಲೇ ಕಾರ್ಯಕ್ರಮಗಳು, ಮತ್ತೊಂದು ಮುಗಿದೊಂದು, ಖರ್ಚು ವೆಚ್ಚ, ಹುಟ್ಟುಹಬ್ಬ, ಮತ್ತೊಂದು ಹಬ್ಬ, ಮುಗಿದೊಂದು ಹಬ್ಬ, ಊರ ಹಬ್ಬಕ್ಕಿಂತ ಅತಿ ಹೆಚ್ಚಾಗಿ ಖರ್ಚುಗಳನ್ನು ಮಾಡ್ತಾ ನಾನೇ ಅಭ್ಯರ್ಥಿ, ನನಗೇ ಗೆಲುವು, ನನಗೇ ಬೆಂಬಲ ಅಂಥೇಳಿ ಹಾರಾಟ ಚೀರಾಟಗಳನ್ನು ನಡೆಸ್ತಾ ಇದ್ದರು. ಮೊನ್ನೆ ನಾವೊಂದು ವರದಿಯನ್ನು ಮಾಡಿದ್ವಿ, ಸದ್ಯಕ್ಕೆ ಚುನಾವಣೆ ಇಲ್ಲ ಅಂತ. ಆ ವರದಿ ಮಾಡಿದ ಮೇಲೆ ಹಲವರು ಹೇಳಿದ್ರು ವರದಿ ಮಾಡಬಾರ್ದಾಗಿತ್ತು ಅಂತ. ನೆನ್ನೆ ಕೂಡ ಹೇಳಿದ್ವಿ ಚುನಾವಣೆ ಆಗೋದಿಲ್ಲ, ಬಹುಶಃ ಸೆಪ್ಟೆಂಬರ್ವರೆಗೆ ಮುಂದೂಡಬೇಕು ಅಂಥೇಳಿ ಮನವಿ ಮಾಡಲಾಗಿದೆ ಅಂತ. ಅದಾದಮೇಲೆ ಅನೇಕರು ಹೇಳ್ತಿದ್ರು ಸಾಧ್ಯ ಇಲ್ಲ, ಆಗತ್ತೆ ಅಂಥೇಳಿ ಅಂತ. ಪ್ರಸ್ತುತ ವರದಿ ನಿಮ್ಮ ಗಮನಕ್ಕೆ ಸಂಪೂರ್ಣವಾಗಿ ಕೊಡ್ತಾ ಇದ್ದೇನೆ. ಈಗಾಗಲೇ ಸರ್ಕಾರದಲ್ಲಿ ಯಾರ್ಯಾರು ಯಾವ್ಯಾವಾಗ ಪತ್ರವನ್ನು ಬರೆದಿದ್ದಾರೆ ನೋಡಿ. ಸೆಪ್ಟೆಂಬರ್ವರೆಗೆ ಚುನಾವಣೆಯನ್ನು ಮಾಡೋದು ಬೇಡ, ಚುನಾವಣೆಯನ್ನು ವಿಸ್ತರಿಸುವುದಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಪಾಪ ಆಕಾಂಕ್ಷಿತ ಅಭ್ಯರ್ಥಿಗಳ ಪಾಡೇನಾಗಬೇಕು. ಚುನಾವಣೆ ಮುಂದೂಡೋದಕ್ಕೆ ಒಬ್ಬರೇ ಕಾರಣ ಅಲ್ಲ, ಕಾನೂನು ಒಂದು ಕಡೆಗಿದ್ದರೂ ಕೂಡ ಅದನ್ನು ಹೊರತುಪಡಿಸಿದಂಥ ಅನೇಕರು ಕೂಡ ಚುನಾವಣೆ ಆಗಬಾರದು, ಹೀಗೆಯೇ ಇರಲಿ ಅನ್ನುವಂಥವ್ರು ಅನೇಕ ಜನಪ್ರತಿನಿಧಿಗಳು ಇದ್ದಾರೆ. ಇರಲಿ, ಆ ಲೆಕ್ಕಾಚಾರಕ್ಕೆ ಹೋಯಿತು ಅಂತ ಹೇಳಿದ್ರೆ ಪತ್ರವನ್ನು ನಿಮಗೆ ಈಗಾಗಲೇ ನಾನು ತೋರಿಸ್ತೇನೆ. ಮೊದಲಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು 6/4/2026ರಲ್ಲಿ 6/4/2026ರಲ್ಲಿ ಆಫೀಸ್ ಆಫ್ ದ ಚೀಫ್ ಕಮಿಷನರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ NR² ಬ್ಯಾಂಗ್ಳೂರ್ ಇವರೊಂದು ಪತ್ರವನ್ನು ಬರೀತಾರೆ. ದಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೆಂಗಳೂರು ರಿಕ್ವೆಸ್ಟ್ ಫಾರ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ಫಾರ್ ಕಂಡಕ್ಟಿಂಗ್ ಆಫ್ ಮುನ್ಸಿಪಲ್ ಎಲೆಕ್ಷನ್ಸ್ ಫಾರ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಅದನ್ನು ಮುಂದೂಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಹಲವು ಕಾರ್ಯಗಳನ್ನು ಕೊಟ್ಟು ಪತ್ರವನ್ನು ಅಲ್ಲಿಗೆ ಹಾಕಿದ್ದಾರೆ. ಆ ಪತ್ರ ನಕಲು ನಿಮಗೆ ತೋರಿಸ್ತೇನೆ, ನಿಮಗೆ ಈಗ ಸದ್ಯ ತೋರಿಸ್ತಾ ಇದೆ. ಅದಾದ ಮೇಲೆ ಏನಿವರು 6ನೇ ತಾರೀಕು ಪತ್ರವನ್ನು ಬರೆದ್ರೆ 8ನೇ ತಾರೀಕು ಅಂದರೆ 8/4/26 ಮಹೇಶ್ವರ್ ರಾವ್ ಎಂ IAS ಚೀಫ್ ಕಮಿಷನರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಪತ್ರವನ್ನು ಬರೀತಾರೆ. ಯಾರಿಗೆ ಅಂದರೆ ಡಾಕ್ಟರ್ ಶಾಲಿನಿ ರಜನೀಶ್ IAS ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ವಿಧಾನಸೌಧ ಬೆಂಗಳೂರು. ಇವರು ಪತ್ರವನ್ನು ಬರೆದು ರೆಸ್ಪೆಕ್ಟೆಡ್ ಮೇಡಮ್, ಸಬ್ಜೆಕ್ಟ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ಫಾರ್ ಕಂಡಕ್ಟಿಂಗ್ ಆಫ್ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸ್. ಇದಕ್ಕೆ ಪೂರಕ ಇದನ್ನು ದಯವಿಟ್ಟು ಮುಂದೂಡಿ. ಅವ್ರು ಏನು ಹೇಳ್ತಾರೆ ಅಂತಂದರೆ ಪ್ರಿಫೇರಬಲಿ ಅಪ್ ಟು 30th September 2026 ಟು ಎನ್ಶೂರ್ ಪ್ರಾಪರ್ ಕಂಪ್ಲೀಟೇಷನ್ ಆಫ್ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ಸ್ ಆ್ಯಂಡ್ ಎಲೆಕ್ಷನ್ಸ್ ಅಂತ ಇದೆಲ್ಲ ಬರೆದಿದ್ದಾರೆ. ಅಂದರೆ ಸೆಪ್ಟೆಂಬರ್ 30ರವರೆಗೂ ಚುನಾವಣೆಯನ್ನು ಮುಂದೂಡಬೇಕು ಅಂತ. ಇದು 2 ಪತ್ರ ದಿನಾಂಕವನ್ನು ನೋಡಿ. ಅದಾದಮೇಲೆ 15/4/2026 ಮೊನ್ನೆ ಅದಕ್ಕಿಂತ ಮುಂಚೆ ಒಂದು ಸುದ್ದಿಯನ್ನು ಮಾಡಿಬಿಟ್ಟಿದ್ವಿ. ಡಾಕ್ಟರ್ KG ಜಗದೀಶ್ IAS ಸೆಕ್ರೆಟರಿ ಟು ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ S ಹೊನ್ನಂಬ ಅವರಿಗೆ ಪತ್ರವನ್ನು ಬರೀತಾರೆ. ಏನು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯನ್ನು ಗ್ರೇಟರ್ ಬೆಂಗಳೂರು ಪ್ರದೇಶದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಕಾಲಾವಧಿಯನ್ನು ಸೆಪ್ಟೆಂಬರ್ 30, 2026ರಲ್ಲಿ ವಿಸ್ತರಿಸುವ ಕುರಿತು ಈಗಾಗಲೇ ಸಾಕಷ್ಟು ಕೆಲಸ ನಡೀತಾ ಇದೆ. ಪೂರ್ವ ಸಿದ್ಧತೆಗಳ ಸೀಮಿತ ಅವಕಾಶ ಇದೆ. ಮತದಾರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ಅನ್ನು ಸಹ ಏಕಕಾಲದಲ್ಲಿ ಕೈಗೊಳ್ಳುವ ನಿರೀಕ್ಷೆ ಇದ್ದು ಇದು ಅದೇ ಕ್ಷೇತ್ರ ಮಟ್ಟದ ಕಾರ್ಯನಿರ್ವಾಹಕರನ್ನು ಒಳಗೊಂಡಿರುತ್ತದೆ. ಇದರ ಜೊತೆಗೆ ಮೇ ಜೂನ್ ಅವಧಿಯಲ್ಲಿ ಶೈಕ್ಷಣಿಕ ಪರೀಕ್ಷಾ ಕರ್ತವ್ಯಗಳ ಸಿಬ್ಬಂದಿಯನ್ನು ನಿಯೋಜಿಸುವುದರಿಂದ ಲಭ್ಯವಿರುವ ಮಾನವ ಶಕ್ತಿಯನ್ನು ಮತ್ತಷ್ಟು ಕಡಿಮೆ ಮಾಡುವ ಸಾಧ್ಯತೆ ಇರುವುದರಂಗೆ ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಇಡೀ ಆಡಳಿತ ಮತ್ತು ಕ್ಷೇತ್ರ ಮಟ್ಟದ ಯಂತ್ರವು ಪ್ರಸ್ತುತ ಜನಗಣತಿ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡಿರುವುದರಿಂದ ಮುಂದುವರೆದು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ SIR ಅನ್ನು ಸಹ ಏಕಕಾಲದಲ್ಲಿ ಕೈಗೊಳ್ಳುವ ನಿರೀಕ್ಷೆ ಇರುವುದರಿಂದ ಗ್ರೇಟರ್ ಬೆಂಗಳೂರು ಪ್ರದೇಶದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಚುನಾವಣಾ ಕಾಲಮಿತಿಯನ್ನು ಸೆಪ್ಟೆಂಬರ್ 30, 2026ರವರೆಗೆ
ವಿಸ್ತರಿಸುವಂತೆ ಕೋರಲು ನಿರ್ದೇಶಿತನಾಗಿದ್ದೇನೆ. ಮುಖ್ಯ ಕಾರ್ಯದರ್ಶಿಯವರಿಂದ ಅನುಮೋದಿತ ಪತ್ರ ಹಾಕಿದರು. ಅಲ್ಲಿಗೆ ಬಹುತೇಕವಾಗಿ ಚುನಾವಣೆ ಮುಂದೂಡುವುದು ನಿಶ್ಚಿತ. ಕೋರ್ಟು ಕೂಡ ಇದಕ್ಕೆ ಒಪ್ಕೋಬೇಕಾಗುತ್ತೆ, ಏನೋ ಗೊತ್ತಿಲ್ಲ, ನೋಡೋಣ ಸರ್ಕಾರದ ಆದೇಶಗಳು, ಕೋರ್ಟಿನ ಆದೇಶ ಏನು ಬರುತ್ತೆ ಅಂಥೇಳಿ ಅಂತ. ಸೆಪ್ಟೆಂಬರ್ 30ರವರೆಗೂ ಅವಕಾಶ ಕೊಡಿ ಅಂತ. ಸೆಪ್ಟೆಂಬರ್ 30ರೊಳಗೆ ಆಗುತ್ತಾ ಗೊತ್ತಿಲ್ಲ. ಸೆಪ್ಟೆಂಬರ್ 30 ಆದಮೇಲೆ ಈಗ SIR, ಆಮೇಲೆ ಗಣತಿ, ಈಗ ಮನೆ ಗಣತಿ, ಆಗ ಜಾತಿ ಗಣತಿ, ಆಗ ಜನಸಂಖ್ಯೆ ಗಣತಿ, ಮತ್ತೊಂದು ಗಣತಿ. ಗಣತಿಗಳ ವಿಚಾರದೊಳಗೆ ಆಕಾಂಕ್ಷಿಗಳ ಗಣತಿ ಹೆಚ್ಚಾಗ್ತಾ ಇದೆ. ಆದರೆ ಆಕಾಂಕ್ಷಿಗಳಿಗೆ ಗುಣಿ ತೋಡುವುದು ಜಾಸ್ತಿ ಆಗ್ತಿದೆಯೇನೋ ಗೊತ್ತಿಲ್ಲ. ಪಾಪ ಏನೇನೋ ಮಾಡಿ ಚುನಾವಣೆಯನ್ನು ಗೆದ್ದು ಬಿಡಬೇಕು ಅಂತನೋ ಏನೋ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನೆಲ್ಲವನ್ನು ರೂಪಿಸಿಕೊಂಡು ಅವರ ಪಕ್ಷ ಬಿಟ್ಟು ಇವ್ರ ಪಕ್ಷ ಬಿಟ್ಟು, ಇವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು, ಅವ್ರಿಗೆ ಕೊಡದೇ ಇದ್ದರೆ ನಾನು ಸುಮ್ಮನಿರಲ್ಲ, ನನಗೆ ಕೊಡಿದ್ರೆ ಇವ್ರು ಸುಮ್ಮನಿರಲ್ಲ ಅಂಥೇಳಿ ಮೇಲಿಂದ ಮೇಲೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬೇರೆ ಬೇರೆಯವರಿಗೆ ದೇಣಿಗೆಗಳು, ದಾನಗಳು, ಪೂಜೆಗಳು, ಪುನಸ್ಕಾರಗಳು, ಇತ್ತೀಚೆಗೆ ತಾನೇ ಹಲವಾರು ಹಂಚಿಕೆಗಳು, ವೆಜ್ ನಾನ್ ವೆಜ್ನಿಂದ ಹಿಡಿದು ಹಂಚಿಕೆಗಳು ಎಲ್ಲವೂ ಆಯಿತು. ಇನ್ನೂ 3 ತಿಂಗಳು ಅಲ್ಲ, ಇದು ಯಾವುದು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇನ್ನೂ 5 ತಿಂಗಳವರೆಗೆ ವಿಸ್ತರಣೆಯಾದರೆ, ನಾವು ಮೊನ್ನೆ ವರದಿ ಕೊಟ್ಟಿದ್ದು 3 ತಿಂಗಳು ಚುನಾವಣೆ ಆಗಲ್ಲ ಅಂತ, ಈಗಿನ ಪ್ರಕಾರ 5 ತಿಂಗಳು ಆಗಲ್ಲ ಅಂತ. 5 ತಿಂಗಳು ಮತ್ತೆ 4 ತಿಂಗಳು ಹೋಗ್ಬೋದು, ಗೊತ್ತಿಲ್ಲ. ಯಾರ್ದೋ ಒಂದು ಪಕ್ಷ ಸುದ್ದಿ ಮಾಡಿದಾಗ ಅನೇಕ ವರ್ಷವಾಗೋಯ್ತು, ಅಧ್ಯಕ್ಷ ನೇಮಕ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅಂತೂ ಇಂತೂ ಗಜಗರ್ಭ ಪ್ರಸವ ಆಯಿತು ಅಂತ ವರದಿಯನ್ನು ಮಾಡಿದ್ವಿ. ಹಾಗೆ ಚುನಾವಣೆ ಆಗೋದಕ್ಕೆ ಗಜಗರ್ಭ ಪ್ರಸವವಾಗಿ ಚುನಾವಣೆ ಆಗುತ್ತೋ ಏನೋ ಗೊತ್ತಿಲ್ಲ. ಪಾಪ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ. ಆಕಾಂಕ್ಷಿಗಳೇ, ನಿಮ್ಮ ದುಡ್ಡು ಸೇಫಾಗಿ ಇಟ್ಕೊಳ್ಳಿ. ಟಿಕೆಟ್ ನಿಮಗೆ ಅಂತ ಗ್ಯಾರಂಟಿ ಇಲ್ಲ, ಟಿಕೆಟ್ ಎಲ್ಲಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ, ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.